ನಮಸ್ಕಾರ ಸರ್. ನಮಸ್ತೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೀಕರ ಹತ್ಯೆ ಅಂತ ಹೇಳಿದ್ರೆ ಅದು ಲಾವಣ್ಯ ಗೌಡ ಹತ್ಯೆ. ಅದಾದ್ಮೇಲೆ ಆರೋಪಿ ಆಸ್ಪತ್ರೆ ಸೇರ್ತಾನೆ, ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವತ್ತು ಮತ್ತೆ ಅವನ ಕಸ್ಟಡಿ ಅವಧಿ ಮುಗಿಯುತ್ತೇನಾಯ್ತು ಸರ್. ಬಂದಾದ ನಂತರ ಏನಿದು BC ರೋಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಮಹಾಜರ್ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡಿದ್ರಂತೆ ಸರ್ ಕರ್ಕೊಂಡು ಬಂದು? ಲಾವಣ್ಯ ಕೊಲೆ ಪ್ರಕರಣದಲ್ಲಿ ಚೇತನ್ನನ್ನು ಪೊಲೀಸರು ವೆನ್ಲಾಕ್ ಆಸ್ಪತ್ರೆಯಿಂದ ಆತ ಡಿಸ್ಚಾರ್ಜ್ ಆದ ಕೂಡಲೇ ವಶಕ್ಕೆ ತಗೊಂಡ್ರು. ಅದ ನಂತರ ಸ್ಟೇಷನ್ಗೆ ಕರ್ಕೊಂಡು ಬಂದ್ರು. ಅಫಿಷಿಯಲ್ ಆಗಿ ಆತನನ್ನ ಅರೆಸ್ಟ್ ಮಾಡಿದ್ರು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಹಾಜರು ಪ್ರಕ್ರಿಯೆಗಳು ಬಾಕಿ ಇತ್ತು. ಆದ್ರಿಂದಾಗಿ ಆತನನ್ನು 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಯಾಕಂದ್ರೆ ಆ ಪ್ರಕರಣದಲ್ಲಿ ಉಪಯೋಗ ಆದಂತಹ ಕತ್ತಿ ಅದು ಎಲ್ಲಿಂದ ಬಂತು ಎನ್ನುವುದು ತನಿಖೆಯಲ್ಲಿ ಪ್ರಮುಖ ಅಂಶ. ಆದ್ರಿಂದಾಗಿ ಅದನ್ನು ಆರೋಪಿ ಚೇತನ್ನೇ ಪೊಲೀಸರಿಗೆ ಕನ್ಫೆಷನ್ ಅಲ್ಲಿ ಹೇಳಬೇಕು. ಆದ್ರಿಂದ ಆ ಕತ್ತಿಯನ್ನು ಅವ ಎಲ್ಲಿಂದ ಪರ್ಚೇಸ್ ಮಾಡಿದ ಅಂತ ಹೇಳಿ ಮುಖ್ಯ ಆಗುತ್ತೆ. ಮತ್ತೆ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಯಾರು ಮಾರಿದ್ರು, ಸೇಲ್ ಮಾಡಿದ್ರು, ಅವರ ಸಾಕ್ಷ್ಯವು ಅದರಲ್ಲಿ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದರೆ ಕೊಲೆ ನಡೆದಂತಹ ದಿನ ಆ ಕತ್ತಿ ಕೊಲೆ ನಡೆದ ಸ್ಥಳದಲ್ಲಿಯೇ ಪತ್ತೆ ಆಗಿತ್ತು. ಅದನ್ನು ಪೊಲೀಸರು ವಶಕ್ಕೆ ಫಿಂಗರ್ ಪ್ರಿಂಟ್ ಅನ್ನು ಲ್ಯಾಬಿಗೆ ಕಳಿಸ್ತಾರೆ, ಕತ್ತಿಯನ್ನು ಲ್ಯಾಬಿಗೆ ಕಳಿಸ್ತಾರೆ, ಕತ್ತಿಯನ್ನು SSLಗೆ ಕಳಿಸ್ತಾರೆ. ಯಾಕಂತ ಹೇಳಿದರೆ ಕತ್ತಿಯಲ್ಲಿರುವಂತಹ ರಕ್ತ ಅದು ಲಾವಣ್ಯನ ರಕ್ತ ಎನ್ನುವುದು ಲ್ಯಾಬ್ನಲ್ಲಿ ದೃಢಪಡಬೇಕು. ಇದು ಪ್ರೊಸೀಜರ್, ಅದು ಮಾಡಲೇಬೇಕು ಅವರು. ಕತ್ತಿಯಲ್ಲಿರುವ ಫಿಂಗರ್ ಪ್ರಿಂಟ್ ಇವನ ಫಿಂಗರ್ ಪ್ರಿಂಟ್ಗೆ ಟ್ಯಾಲಿ ಆಗಬೇಕು. ಕತ್ತಿಯಲ್ಲಿರುವಂಥ ರಕ್ತ ಲಾವಣ್ಯನ ರಕ್ತಕ್ಕೆ ಹೋಲಿಕೆ ಆಗಬೇಕು. ಅದು ಎರಡೂ ರಿಪೋರ್ಟುಗಳು FSLನಿಂದ ಬರಬೇಕು. ಅದನ್ನು ಮಾದರಿಯನ್ನು FSLಗೆ ಕಳಿಸ್ತಾರೆ, ಕತ್ತಿಯನ್ನು FSLಗೆ ಕಳಿಸ್ತಾರೆ. ಮತ್ತು ಕತ್ತಿಯನ್ನು ಇವ ಎಲ್ಲಿಂದ ಪರ್ಚೇಸ್ ಮಾಡಿದಂತ ಹೇಳಿ ಅವನ ಹತ್ರ ವಿಚಾರಣೆ ಮಾಡಿದಾಗ ಉಪ್ಪಿನಂಗಡಿಯ ಪರ್ಚೇಸ್ ಮಾಡಿದಾರೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ಅವನನ್ನು ಉಪ್ಪಿನಂಗಡಿಯಲ್ಲಿ ಎಲ್ಲ ರೀತಿಯ ಸೊತ್ತುಗಳು ಅಲ್ಲಿ ಮಾರಾಟಕ್ಕೆ ಇರುವಂಥದ್ದು. ಅದರಿಂದಾಗಿ ಅಲ್ಲಿಗೆ ಇವರನ್ನು ಕರ್ಕೊಂಡೋಗಿ ಅಲ್ಲಿ ಅವರನ್ನು ಪ್ರಶ್ನೆ ಮಾಡಿದೆ. ಇವ ಇಲ್ಲಿ ಕತ್ತಿ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದರೆ ಹೌದಾ ಅಂತೇಳಿ ಮತ್ತೆ ಅವರು ಅದಕ್ಕೆ ಬಿಲ್ ಮಾಡಿದ್ದಾರೆ. ಆ ಬಿಲ್ಲಿನ ಕಾಪಿ ತೆಗೆದುಕೊಂಡಿದ್ದಾರೆ ಮತ್ತು ಅಲ್ಲಿ ಮಹಾಜರು ಮಾಡಿದ್ದಾರೆ. ಮತ್ತು ಅಲ್ಲಿನ CC ಕ್ಯಾಮರಾದಲ್ಲಿ ಈತ ಕತ್ತಿ ಪರ್ಚೇಸ್ ಮಾಡುವುದು ದಾಖಲಾಗಿದೆ. ಆದ್ರಿಂದಾಗಿ ಆ CC ಕ್ಯಾಮರಾದ ಫುಟೇಜ್ಗಳನ್ನು ತಗೊಂಡಿದ್ದಾರೆ, ಅದನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ. ಇದಾದ ಮೇಲೆ ಸರ್ ಒಂದು ಬಹುದೊಡ್ಡ ಪ್ರಶ್ನೆ ಬರುವುದು, ಯಾಕೆ ಮಾಸ್ಕ್ ಹಾಕಿ ಕರ್ಕೊಂಡು ಹೋದ್ರು ಅನ್ನೋಂಥದ್ದು, ಮುಖಕ್ಕೆ ಮುಖಗವಜ ಮಾಸ್ಕ್ ಹಾಕಿ ಕರ್ಕೊಂಡು ಹೋಗುವಂಥದ್ದು ತನಿಖೆಯ ದೃಷ್ಟಿಯಿಂದ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದರೆ FIR ನಲ್ಲಿ ಚೇತನ ಹೆಸರು ಬಂದಿತ್ತು. ಸಾಮಾನ್ಯವಾಗಿ FIR ನಲ್ಲಿ ಹೆಸರು ಇಲ್ಲದೆ ಪೊಲೀಸರು ಲಭ್ಯ ಸಾಕ್ಷ್ಯಾಧಾರಗಳಿಂದ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಮತ್ತು ಕೃತ್ಯ ನಡೆದ ಸ್ಥಳದಲ್ಲಿ ಕೆಲವು ಪ್ರತ್ಯಕ್ಷದರ್ಶಿಗಳು ಇದ್ದಲ್ಲಿ ಆತನನ್ನು ಐಡೆಂಟಿಫಿಕೇಶನ್ ಪೆರೇಡ್ಗೆ ಒಳಪಡಿಸುವಂಥ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಆತನ ಮುಖವನ್ನು ಕವರ್ ಮಾಡಬೇಕು, ಆತನ ಫೋಟೋವನ್ನು ರಿಲೀಸ್ ಮಾಡಬಾರ್ದು. ಆದರೆ ಈ ಪ್ರಕರಣದಲ್ಲಿ ಆತನ ಫೋಟೋ ಎಲ್ಲ ರಿಲೀಸ್ ಆಗಿದೆ, ವಿಡಿಯೋ ರಿಲೀಸ್ ಆಗಿದೆ, ಫೋಟೋ ರಿಲೀಸ್ ಆಗಿದೆ. ಆದ್ದರಿಂದಾಗಿ ಐಡೆಂಟಿಫಿಕೇಶನ್ ಪೆರೇಡ್ ಅಂತ ಏನು ಮಾಡ್ತಾರೆ ಜೈಲಲ್ಲಿ, ಅದು ಅರ್ಥ ಕಳೆದುಕೊಳ್ತದೆ. ಆದ್ದರಿಂದಾಗಿ ಆತನಿಗೆ ಮಾಸ್ಕ್ ಹಾಕುವಂಥ ಅನಿವಾರ್ಯತೆ ಇರಲಿಲ್ಲ. ಆದರೂ ಪೊಲೀಸರು ಯಾಕೆ ಮಾಸ್ಕ್ ಹಾಕ್ತಾರಂತ ಹೇಳಿದರೆ ಅದು ಭದ್ರತೆಯ ದೃಷ್ಟಿಯಿಂದ ಮಾಸ್ಕ್ ಹಾಕಿ ಕರ್ಕೊಂಡು ಹೋಗೋದು. ಇದಾದ ಮೇಲೆ ಸರ್ ಈಗ BC ರೋಡ್ ನಿಲ್ಲಿಸಿದ್ದಾರೆ, ಫೋಟೋ ತೆಗಿತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಏನು ಸರ್ ಇದು ಕತೆ? BC ರೋಡ್ ಅಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೊಸೀಜರ್ ಆಗಬೇಕಲ್ಲ. ಆತ ಆ ಬಸ್ ಸ್ಟ್ಯಾಂಡ್ಗೆ ಹೇಗೆ ಎಂಟ್ರಿ ಆದ, ಲಾವಣ್ಯ ಎಲ್ಲಿದ್ಲು, ಅಲ್ಲಿ ಆ ಇಡೀ ಸೀನ್ ಆಫ್ ಎಕರೆನ್ಸ್ ಅಂತ ನಾವು ಹೇಳ್ತೇವೆ. ಆ ಸೀನ್ ಆಫ್ ಎಕರೆನ್ಸ್ ಅನ್ನ ಪೊಲೀಸರು ರೀಪ್ರೊಡ್ಯೂಸ್ ಮಾಡ್ತಾರೆ, ಪುನಃ ಅದೇ ರೀತಿಯ ಮರುಸೃಷ್ಟಿ ಮಾಡ್ತಾರೆ ಆ ಸೀನನ್ನು ಸಾಕ್ಷಿದಾರರ ಸಮ್ಮುಖದಲ್ಲಿ ಮರುಸೃಷ್ಟಿ ಮಾಡುವಾಗ ಆರೋಪಿ ಇರಬೇಕು, ಪೊಲೀಸ್ ಅಧಿಕಾರಿಗಳಿರ್ತಾರೆ. ಸೀನನ್ನು ಅವರು ಮರುಸೃಷ್ಟಿ ಮಾಡ್ತಾರೆ, ಅದೊಂದು ಮಹಾಜರ್ ಮಾಡ್ತಾರೆ. ಆ ಮಹಾಜರ್ಗೆ ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರುವಂಥ ಸಾರ್ವಜನಿಕರು ಸಾಕ್ಷಿಯಾಗಿರ್ತಾರೆ. ಓ ಹೌದಾ, ಸಾರ್ವಜನಿಕರು ಸಾಕ್ಷಿಯಾಗಿರ್ತಾರೆ? ಹೌದು, ಸಾರ್ವಜನಿಕರು ಮಹಾಜರಿಗೆ ವಿಟ್ನೆಸ್ ಆಗಿರ್ತಾರೆ. ಇದು ಪ್ರೊಸೀಜರ್ ಎಲ್ಲ. ಮತ್ತೆ ಇನ್ನೇನೇನು ಮಹಾಜರ್ ಮಾಡಿದ್ರು ಅನ್ನುವಂಥದ್ದು ನಿಮ್ಗೆ ಸುದ್ದಿ ಬಂತು ಸರ್? ಅಲ್ಲ, ಅವನ ಮಹಾಜರು ಮುಖ್ಯವಾಗಿರುವಂಥದ್ದು ಸ್ಪಾಟ್ ಮಹಾಜರು, ಸ್ಥಳ ಮಹಾಜರು ಅಂತ ನಾವು ಏನು ಹೇಳ್ತೇವೆ. ಅದನ್ನು BC ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಕತ್ತಿ ಅಲ್ಲೇ ಸಿಕ್ಕಿರುವುದು, ಆದ್ರಿಂದಾಗಿ ಆ ಮಹಾಜರು ಪ್ರಮುಖವಾದದ್ದು. ಎರಡನೇದು ಕತ್ತಿ ಎಲ್ಲಿಂದ ಬಂತು ಎನ್ನುವುದು, ಅದನ್ನು ಉಪ್ಪಿನಂಗಡಿಯಿಂದ ಅವನು ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಆದ್ರಿಂದಾಗಿ ಅವನಿಗೆ ಉಪ್ಪಿನಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ, ಉಪ್ಪಿನಂಗಡಿ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿಯ CCTV ಫುಟೇಜ್ಗಳನ್ನು ಸಂಗ್ರಹಿಸಿದ್ದಾರೆ, ಅಲ್ಲಿನ ಬಿಲ್ ತಗೊಂಡಿದ್ದಾರೆ ಮತ್ತು ಅಂಗಡಿಯವರನ್ನೇ ಸಾಕ್ಷಿದಾರನಾಗಿ ಮಾಡಿದ್ದಾರೆ. ಇಲ್ಲಿಂದ ಆ ಕತ್ತಿಯನ್ನು ತಗೊಂಡು ಹೋಗಿದ್ದಾನೆ ಅಂತ ಹೇಳಿ. ಅದೇ ಕತ್ತಿಯಿಂದ ಲಾವಣ್ಯವನ್ನು ಕಡಿದು ಕೊಂದಿದ್ದಾನೆ ಎನ್ನುವುದಕ್ಕೆ ಇನ್ನು
FSL ಪರೀಕ್ಷೆಯಲ್ಲಿ ಲಾವಣ್ಯನ ಬ್ಲಡ್ ಆಗ ಗೊತ್ತಾಗ, ಅದರಿಂದಾಗಿ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು. ಪಚ್ಚನಾಡಿ ಹೋಗುವಂತದಿರ್ಬೋದು ಅಥವಾ ಬೆಂಗಳೂರಿನಿಂದ ಬಂದಂತ ಸುದ್ದಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಏನಾದರೂ ಸುದ್ದಿ ಬಂತ ಸರ್? ಇಲ್ಲ, ಬೆಂಗಳೂರಿನಿಂದ ಬಂದಂತ ಸುದ್ದಿಗಳಿಲ್ಲ. ಯಾಕಂದ್ರೆ ಅವನು ಬೆಂಗಳೂರಿನಿಂದ ನೇರವಾಗಿ ಬಂದಿದ್ದಾನೆ. ಬೆಂಗಳೂರಿನಿಂದ ನೇರವಾಗಿ ಬಂದಿದ್ದಾನೆ. ನೇರವಾಗಿ ಬಂದಿದ್ದಾನೆ. ಅಲ್ಲಿ ಉಪ್ಪಿನಂಗಡಿಯಲ್ಲಿ ಕತ್ತಿ ಪರ್ಚೇಸ್ ಮಾಡ್ಕೊಂಡಿದ್ದಾನೆ. ಅಲ್ಲಿಂದ ಸೀದಾ ಬೀಚ್ ರೋಡಿಗೆ ಬಂದಿದ್ದಾನೆ. ಬೀಚ್ ರೋಡಿಗೆ ಬಂದು ಅಫೆನ್ಸ್ ಆದ ಮೇಲೆ ಅಲ್ಲಿಂದ ಮಂಗಳೂರಾಗಿ ಪಚ್ಚನಾಡಿಗೆ ಹೋಗಿದ್ದಾನೆ. ಮರು ದಿವಸ ಬೆಳಿಗ್ಗೆ ಅಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈ ಸಂದರ್ಭದಲ್ಲಿ ಆತ ಇಲಿಪಾಶನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದ್ದ, ಆದ್ರಿಂದಾಗಿ ಅಸ್ವಸ್ಥಗೊಂಡಿದ್ದ. 10 ದಿವಸ ವೆಲ್ಲರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲಿ ಪಾಷಾಣ ಅಂತ ಬಂದ ಕೂಡ್ಲೇನೆ ಇಲಿ ಪಾಷಾಣದಲ್ಲಿ ಸಾಮಾನ್ಯವಾದಂತ ಇಲಿ ಪಾಷಾಣನೂ ಬರುತ್ತೆ ಅನ್ಸುತ್ತದು. ಇಲ್ಲ, ಇಲಿ ಪಾಷಾಣದಲ್ಲಿ 2, 3, 4 ಬಗೆದ್ದು ಇಲಿ ಪಾಷಾಣ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಅತ್ಯಂತ ತೀಕ್ಷ್ಣವಾದ ಪರಿಣಾಮ ಬೀರುವಂತ ಇಲಿ ಪಾಷಾಣವೂ ಇದೆ. ಅತ್ಯಂತ ಕಡಿಮೆ ಪ್ರಮಾಣ ಪರಿಣಾಮ ಬೀರುವಂತಹ ಇಲಿ ಪಾಷಾಣವೂ ಇದೆ. ಸಾಧಾರಣವಾಗಿ ಮನೆಯಲ್ಲಿ ಉಪಯೋಗಿಸುವಂತಹ ಇಲಿ ಪಾಷಾಣಗಳು ಕೇವಲ ಇಲಿಗಳಿಗೆ ಸಾಕಾಗ್ತದೆ ಅಂತ ಇಲಿ ಪಾಷಾಣವನ್ನ ತಗೊಂಡಿದ್ದಾನೆ ಅಂತ ಕಾಣ್ತದೆ. ಸೊ ಇದಾದ ಮೇಲೆ ಒಟ್ಟಾರೆಯಾಗಿ 4 ದಿವಸದ ತನಿಖೆಯಲ್ಲಿ ಇದೆಲ್ಲ ಬರುತ್ತೆ. ಅದರ ಅರ್ಥ ಕೊಲೆ ಮಾಡೋಕ್ಕಿಂತ ಸ್ವಲ್ಪ ಒಂದ್ರ ಮೊದಲು ಅಷ್ಟೇ ಕತ್ತಿಯನ್ನ ಪರ್ಚೇಸ್ ಮಾಡ್ತಾನೆ. ಅದು ಕೊಲೆ ಮಾಡಿದಂತ ದಿನವೇ ಕತ್ತಿಯನ್ನು ಪರ್ಚೇಸ್ ಮಾಡಿರೋದು. ಆದ್ರಿಂದಾಗಿ ಅದಕ್ಕಿಂತ ಮೊದಲು ಆಕೆಯನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶ. ಯಾಕಂತ ಹೇಳಿದ್ರೆ ಆ 2 ದಿವಸ ಕೊಲೆ ಮಾಡುವ ದಿವಸ, ಅದಕ್ಕಿಂತ ಹಿಂದಿನ ದಿವಸ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದು ಇನ್ನು ಆ ಪೊಲೀಸರ ತನಿಖೆಯಿಂದ ಬೆಳಕೆ ಬರಲಿ. ಯಾಕೆ ಇವನಿಗೆ ಆ ಮನಸ್ಸು ಬಂತು ಅಂತ, ಕಠೋರ ಮನಸ್ಸು ಯಾಕೆ ಇವನಲ್ಲಿ ಸೃಷ್ಟಿಯಾಯಿತು, ಇದು ಮುಖ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಮೋಟಿವ್ ಆಫ್ ಅಫೆನ್ಸ್ ಅದು ಎಸ್ಟಾಬ್ಲಿಷ್ ಆಗಬೇಕು ತನಿಖೆಯಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಇನ್ನೊಂದು, ಇವನು ಈಗ ಕಾರ್ ಏನ್ ವಶಪಡಿಸ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ ಇದೆ, ಅದು ಪೂರ್ತಿ ಬ್ಲ್ಯಾಕ್ ಟಿಂಟೆಡ್ ಆಗಿತ್ತು ಅನ್ನೋಂಥದ್ದು ವಿಶೇಷ. ಅಂದ್ರೆ ಕಪ್ಪು, ಅದಕ್ಕೆ ಸ್ಟಿಕ್ಕರ್ ಅಂಟಿಸಿತ್ತು ಎಲ್ಲಾ ಕಡೆನೂ ಗ್ಲಾಸಿಗೆಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವನ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, ನಾವು ಕಾರಲ್ಲಿ ಒಳಗೆ ಕೂತುಕೊಂಡ್ರೆ ನಾವು ಯಾರು ಅಂತ ಹೇಳಿ ಹೊರಗಿನವರಿಗೆ ಗೊತ್ತಾಗಬಾರ್ದು, ಆದ್ರೆ ಹೊರಗಿನವರು ಯಾರು ಅಂತ ಹೇಳಿ ನಮಗೆ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಅವ ಟಿಂಟ್ ಗ್ಲಾಸ್ ಅನ್ನು, ಯಾಕಂತ ಹೇಳಿ ಇವ ಕಾರಲ್ಲಿ ಕೂತಿದ್ದಾನೆ ಅಂತ ಹೇಳಿ ಗೊತ್ತಾದ್ರೆ ಹೊರಗಿನಿಂದವರು ಅವ ಕಾರಲ್ಲಿ ಇದ್ದಾನೆ ಅಂತ ಹೇಳಿ ಆಲೋಚನೆ ಮಾಡ್ತಾರೆ, ಮತ್ತೆ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಅವ ಆ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಬೇಕಾದ್ರೆ ಅಲ್ಲಿ ಟಿಂಟ್ ಹಾಕಿಸಿದೆ. ಯಾಕಂತ ಹೇಳಿ ಅವನಿಗೆ ಮುಖ್ಯವಾಗಿ ಇಂಟೆನ್ಷನ್ ಇರೋದು, ಅವನ ಪರಿಚಯ ಇದೆ, ಲಾವಣ್ಯನ ಸಂಬಂಧಿಕ. ಅವನನ್ನು ನೋಡಿದ್ರೆ ಲಾವಣ್ಯ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಬಹುದು, ಬೇರೆ ಕಡೆಗೆ ಹೋಗ್ಬೋದು. ಅವ ಕಾರು ನಿಲ್ಲಿಸಿ ಇಳ್ಕೊಂಡು ಹೋಗಿ ಹತ್ತಿರ ಹೋದ ಮೇಲೆ ಗೊತ್ತಾದ್ದು ಇವ ಬಂದ ಅಂತ ಹೇಳಿ, ಮತ್ತೆ ಅವಳಿಗೆ ಅವನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಇದರ ಅರ್ಥ ಈ ವ್ಯಕ್ತಿ ಮೊದಲೇ ಅಲ್ಲಿ ನಿಂತ್ಕೊಂಡು ಮೊದ್ಲಿಂದ ಅಬ್ಸರ್ವ್ ಮಾಡಿದನವಳು ಯಾವಾಗ ಬರ್ತಾಳೆ ಕಲ್ಲಡ್ಕದಿಂದ ಏನಾಗುತ್ತನ್ನುವಂಥದ್ದು. ಹೌದು, ಖಂಡಿತ ಕಾರಲ್ಲೇ ಕೂತು ಅಬ್ಸರ್ವ್ ಮಾಡಿದ್ದಾನೆ ಅವ. ಅದಂತ ಅವಳು ಬಸ್ಸಲ್ಲಿ ಬಂದು ಇಳಿದ್ಲು ಅಂತ ಆದ ಮೇಲೆ, ಯಾಕಂದ್ರೆ ಕಲ್ಲಡ್ಕ ಸೈಡಿಂದ ಬರುವಂತ ಬಸ್ಸಿನಲ್ಲಿ ಬಂದು ಇಳಿದು ಅವಳು ಮತ್ತೊಂದು ಬಸ್ಸಿಗೆ ಹತ್ತಬೇಕು. ಆ ಗ್ಯಾಪ್ ಅಲ್ಲಿ ಅವ ನಿಂತುಕೊಂಡು ವಾಚ್ ಮಾಡಿದ್ದಾನೆ. ಸಂದರ್ಭದಲ್ಲಿ ಕಾರಿಂದ ಇಳಿದು ಹೋಗಿದ್ದಾನೆ. ಒಂದು ಹೇಳ್ಬೇಕಂದ್ರೆ ಸರ್, ಒಂದು ಪಾಪದ ಜೀವ ಅಂತ ಹೇಳಿದ್ರೆ ಒಂದು ತುಂಬಾ ಮುಂದೆ ಫ್ಯೂಚರ್ ಇಟ್ಕೊಂಡಂತ ಒಂದು ಹುಡುಗಿ ಇಲ್ಲಿ ಸಾಯ್ತಾಳೆ. ಇದು ತುಂಬಾ ದುರಂತ. ಇದು ಖಂಡಿತವಾಗಿ ದುರಂತ. ಯಾಕಂತ ಹೇಳಿದ್ರೆ ಬಾಳಿ ಬದುಕಬೇಕಾದಂತ ಹೆಣ್ಣುಮಗಳು, ಕಷ್ಟಪಟ್ಟು ಓದಿದ್ದಾಳೆ, ಒಂದು ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾಳೆ, ಕಾಲ ಮೇಲೆ ನಿಲ್ಲುವಂತ ಸಾಮರ್ಥ್ಯ ಹೊಂದಿದಂತ ಹೆಣ್ಣುಮಗಳು ಈ ರೀತಿಯಾಗಿ ಅನ್ಯಾಯವಾಗಿ ನಡು ರಸ್ತೆಯಲ್ಲಿ ಬಲಿಯಾಗ್ತಲ್ಲ ಅಂತ ಹೇಳಿದ್ರೆ ಇದು ದುರಂತ ಅಲ್ಲದೆ ಮತ್ತೇನು. ಸೊ ಇಲ್ಲಿವರೆಗೆ ಈ ವ್ಯಕ್ತಿಯ ಮಹಜರ ಆಯ್ತು. ಇನ್ನು ಮುಂದೆ ಏನ್ ಸರ್, ಇವನು ಈಗ ಜೈಲಿಗೆ ಹೋದ ಮೇಲೆ ಏನಾಗುತ್ತೆ ಇನ್ನು? ಯಾಕಂದ್ರೆ ಇವತ್ತು 4ನೇ ದಿವಸ, ಏನಾಗುತ್ತೆ ಮುಂದೆ? ಅಲ್ಲ, ಜೈಲಿಗೆ ಹೋದ ಮೇಲೆ ಆತನನ್ನು ಮಂಗಳೂರು ಜೈಲಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಸೆಕ್ಯೂರಿಟಿ ಪರ್ಪಸ್ಗೆ ಬೇಕಾಗಿ. ಮೋಸ್ಟ್ಲಿ ಸಾಮಾನ್ಯವಾಗಿ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಪ್ರತಿ ವಾಯ್ದಕ್ಕೆ ಕೋರ್ಟಿಗೆ ಹಾಜರುಪಡಿಸಬೇಕಾದ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇರುವುದಿಲ್ಲ. ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಿಗೆ. ಎಲ್ಲ ಕೋರ್ಟ್ಗಳಲ್ಲಿ ಆ ವ್ಯವಸ್ಥೆ ಇದೆ, ಆದ್ರಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಹೆಚ್ಚಿನ ಅಂಶ ಅವನನ್ನು ಶಿವಮೊಗ್ಗ ಜೈಲಿಗೆ ರವಾನಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಮಂಗಳೂರು ಸಬ್ ಜೈಲು ಅಂತ ಹೇಳಿದರೆ, ಒಂದನೇದು ಭದ್ರತೆಯ ಕೊರತೆ ಇದೆ, ಎರಡನೇದು ಸೆನ್ಸಿಟಿವ್ ಜೈಲು. ಕೊಲೆ ಆರೋಪಿಗಳನ್ನ ಇಲ್ಲಿ ಇಟ್ಕೊಳ್ಳೋದಿಲ್ಲ ಹೆಚ್ಚು? ಅಲ್ಲ, ಕೊಲೆ ಆರೋಪಿಗಳನ್ನ ಇಟ್ಟುಕೊಳ್ಳುವುದಿಲ್ಲ. ಸ್ಥಳೀಯರು ಇಲ್ಲಿ ವಿಚಾರಣಾಧೀನ ಕೈದಿಗಳಾದ್ರಿಂದ ಇಲ್ಲಿ ಇಟ್ಟುಕೊಳ್ಬೇಕು. ಆದರೆ ಸೆನ್ಸಿಟಿವ್ ಜೈಲ್ ಆಗಿರುವುದರಿಂದ ಮತ್ತು ಜೈಲಿನಲ್ಲಿ ವಿಪರೀತವಾಗಿ ಕೈದಿಗಳ ದಟ್ಟಣೆ ಇರುವುದರಿಂದ ಈ ಸೆನ್ಸಿಟಿವ್ ಪ್ರಕರಣದ ಆರೋಪಿಗಳನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇನ್ನು ಜೈಲಿಗೆ ಈ ಜೈಲಲ್ಲಿ ಇಡ್ತಾರೋ ಫೈನಲ್ ಇಲ್ಲ, ಅದು ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು.
ಸರ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾರೆಯಾಗಿ ಈ ನಿಖರವಾಗಿ ಯಾಕೆ ಈ ಒಂದು ಘಟನೆ ನಡೀತು ಅನ್ನುವಂಥದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರನೇ ಗೊತ್ತಾಗುತ್ತೆ ಅಂತೀರಾ? ಹೌದು, ಯಾಕಂತ ಹೇಳಿದ್ರೆ ಇನ್ನು ಇನ್ವೆಸ್ಟಿಗೇಷನ್ ಇದೆ ಅಲ್ಲ, ತನಿಖೆ ಇದೆ. ತನಿಖೆ ಇದೆ. ಯಾಕಂದ್ರೆ ಇವನು ಆ ತನಿಖೆ ಪೂರ್ಣಗೊಂಡಾಗ ಈ ಪ್ರಕರಣಕ್ಕೆ ಮೋಟಿವ್ ಏನಂತ ಗೊತ್ತಾಗುತ್ತೆ, ಕಾರಣ ಏನು ಅಂತ ಹೇಳಿ. ಇನ್ನು ಮುಂದೆ ತನಿಖೆ ಪ್ರಾರಂಭವಾಗುತ್ತೆ. ಯಾಕಂದ್ರೆ 90 ದಿವಸದೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಅದರಿಂದಾಗಿ ಮೋಟಿವ್ ಏನಂತಲೂ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಒಂದು ಪಾಪದ ಜೀವ ಬಲಿಯಾಗಿದೆ. ನೋಡುವ ಸರ್ ಮುಂದೆ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಮುಂದೆ ಏನೆಲ್ಲ ಆಗುತ್ತೆ ಈ ಕೇಸ್